ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯತಿ ಭದ್ರೇಶು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಷ್ಟಃ. ಮುಹಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಕಿಲಮತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾಧುರ್ಯಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಸಲಾಖ್ಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ಓಂ ಶ್ರೀಮತೆ ಕೃಷ್ಣಪ್ರಸಾದ ಉದರ ಶ್ರೀಮತಿ ಜಯಪದಾವ ಸ್ವಾಮಿ ನಮೋ ಆಚಾರ್ಯಕರ್ಣಿ ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರಸಾದ ಉದರ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th canto 5th chapter. ಸೊ ದೇವರುಗಳು ಭಗವಂತತ್ರ ರಕ್ಷಣೆ ಕೇಳೋದು. ಯಾಕೆ ದೇವರುಗಳು ಭಗವಂತತ್ರ ರಕ್ಷಣೆ ಕೇಳ್ತಾರೆ ಅದ್ರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನಾವು ನೋಡಬೇಕು. ಸೊ ಈ ಅಧ್ಯಾಯಲ್ಲಿ ಪೂರ್ತಿ ನಮಗೂ 50 ಶ್ಲೋಕಗಳಿದೆ. 50 ಶ್ಲೋಕಗಳು. ಸೊ ಈ 50 ಶ್ಲೋಕಗಳು ಈ ಒಂದೇ ದಿನಲ್ಲಿ ನೋಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಇವತ್ತು ನೋಡೋಣ, ಮತ್ತೆ ಇರೋದ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಶುಗದೇವರು ಪರೀಕ್ಷಿತ್ ಮಹಾರಾಜು ಕೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಬಂದು ಪುಣ್ಯ ತರೋ ಒಳ್ಳೆ ಕತೆ, ಒಂದು ಭಗವಂತ ಲೀಲೆ ಏನು ಆ ಗಜೇಂದ್ರ ಮೋಕ್ಷ ಬಗ್ಗೆ ನಾವು ಇವಾಗ ನಿಮ್ಗೂ ವಿವರಣೆ ಮಾಡಿದ್ದೀನಿ. ಯಾರೊಬ್ಬರು ಈ ಗಜೇಂದ್ರ ಮೋಕ್ಷನೇ ಕೇಳ್ತಾರೋ ಅವರ ಎಲ್ಲ ಪಾಪದಿಂದ ಅವರು ಬಿಡುಗಡೆ ಆಗ್ತಾರೆ. ಸೊ ಇವಾಗ ನಾವು ರೈವತಮ್ಮನು ಅವರ ಬಗ್ಗೆ ನೋಡೋಣ ನಾನು ಹೇಳ್ತಾರೆ. ಸೊ ಆಕ್ಚುಲಿ ರೈವತಮ್ಮನು ಯಾರು ಅಂದ್ರೆ ತಾಮಸಮ್ಮನು ಅವರ ಸಹೋದರರು. ರೈವತಮ್ಮನು ಆಕ್ಚುಲಿ ಪ್ರಿಯವರ್ಧನ ಮಗ ಇವರು. ಸೊ ಇವರು ಮಕ್ಕಳು ಮತ್ತೆ ಇವರು ಟೈಮಲ್ಲಿ ಯಾರು ಬಂದು ಇಂದ್ರನಾಗಿದ್ರು, ಯಾರು ಬಂದು ಸಪ್ತ ಋಷಿಗಳಾಗಿದ್ರು, ಮತ್ತೆ ಭಗವಂತ ಏನ್ ಅವತಾರ ತಗೊಂಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ನಾವು ನೋಡಬೇಕು. ಅದೇ ತರ ಇಲ್ಲಿ ಬಂದು ಈ ರೈವತಮನು ಇವ್ರು ಬಂದು 5th ಮನು. ಸೊ ಇವರ ಮಕ್ಕಳು ಹೆಸರು ಏನು ಅಂದ್ರೆ ಅರ್ಜುನ, ಬಲಿ, ವಿಂತ್ಯ. ಸೊ ಈ ತರ ಹೆಸರುಗಳು ಬರುತ್ತೆ. ಮತ್ತೆ ರೈವತಮನು ಆ ಕಾಲದಲ್ಲಿ ಸ್ವರ್ಗ ರಾಜ ಯಾರು ಅಂದ್ರೆ ವಿಪುನ ಹೆಸರಲ್ಲಿ ಇರುತ್ತೆ. ಮತ್ತೆ ದೇವರುಗಳು ಯಾರು ಅಂದ್ರೆ ಭೂದಯರ್ಗಳು. ಓಕೆ. ಸೊ ಮತ್ತೆ ಸಪ್ತ ಋಷಿಗಳು ಯಾರು ಅಂದ್ರೆ ಹಿರಣ್ಯ ರೋಮ. ಓಕೆ, ಇಲ್ಲಿ ಬಂದು ನಮಗೂ 3 ಹೆಸರು ಕೊಟ್ಟಿದ್ದಾರೆ. ಒಂದು ನಿಮಿಷ, ನಾವು ಬಂದು ನಿಮ್ಗೂ ಆ ಒಂದು ಮಾತ್ರ ತಮಿಳ್ ತೋರಿಸ್ತೀನಿ. ಯಾಕಂದ್ರೆ ತಮಿಳ್ ನಾವು ಬಂದು ಬರ್ದಿದ್ದೀನಿ. ಏನು ಹಿರಣ್ಯ ರೋಮ, ವೇದಸಿರ, ಊರ್ವಬಾಹು, ವೇದಪಾಗು, ಸುಧಾಮನ್, ಪರ್ಜನ್ಯ, ಮಹಾಮುನಿ. ಸೊ ಈ ತರ 7 ಶಬ್ದ ಋಷಿಗಳು ಇದ್ರು. ಓಕೆ. ಮತ್ತೆ ಆ ಟೈಮಲ್ಲಿ ಆ ಭಗವಂತ ಏನ್ ಅವತಾರ ತಗೊಂಡಿದ್ದಾರೆ, ಅವ್ರಿಗೆ ತಾಯಿ ತಂದೆ ಯಾರು ಅಂದ್ರೆ ಸುಪ್ರರು. ಸುಪ್ರರು ಮತ್ತೆ ಅವರ ಹೆಂಡತಿ ವಿಕುಂಠ. ಇವ್ರಿಗೆ ಬಂದು ಭಗವಂತ ಹೆಸರು ವೈಕುಂಠರು. ಸೊ ಇವ್ರು ಬಂದು ಅವತಾರ ತಗೊಂಡಿದ್ದಾರೆ. ಹಂಸಾವತಾರ ಭಗವಂತ ವೈಕುಂಠ ಅನ್ನೋ ಹೆಸರಲ್ಲಿ ಬಂದ್ರು. ಆಕ್ಚುಲಿ ಭಗವಂತ ಯಾಕೆ ಅವತಾರ ತಗೊಂಡಿದ್ದಾರೆ ಅನ್ನುವಾಗ, ಭಗವಂತ ವೈಕುಂಠರು ಬಂದು ಸಾಕ್ಷಾತ್ ಮಹಾಲಕ್ಷ್ಮಿ ಶ್ರೀದೇವಿ
ಅವರನ್ನ ಖುಷಿ ಪಡಿಸೋಕ್ಕೋಸ್ಕರ ಭಗವಂತ ಏನ್ ಮಾಡಿದಾರಂತೆ, ಯಾಕಂದ್ರೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿದಾಳಂತೆ. ಏನ್ ಪ್ರಾರ್ಥನೆ ಮಾಡಿದಾಳೆ, ಭಗವಂತ ನೀವು ನಮ್ಗೋಸ್ಕರ ಒಂದು ವೈಕುಂಠನ ಸೃಷ್ಟಿ ಮಾಡಿ ಅಂತ ಕೇಳಿದಾರಂತೆ. ಸೊ ಆ ತರ ಮಹಾಲಕ್ಷ್ಮಿ ತೃಪ್ತಿಪಡಿಸೋಕ್ಕೋಸ್ಕರ ಭಗವಂತ ವೈಕುಂಠರು ಒಂದು ವೈಕುಂಠ ಲೋಕನೇ ಸೃಷ್ಟಿ ಮಾಡಿ ಕೊಟ್ಟಿದ್ದಾರಂತೆ. ಆಕ್ಚುಲಿ ಈ ವೈಕುಂಠ ಲೋಕ ಆಗಲಿ ಶ್ರೀಮದ್ ಭಾಗವತಂ ಆಗಲಿ ಯಾವಾಗ ಈ ಲೋಕಲ್ಲಿ ನಿತ್ಯವಾಗ ಇರೋ ವಿಷಯಗಳು. ಓಕೆ, ಸೊ ಇವಾಗ ಭಗವಂತ ಅವರು ಇಚ್ಛೆಯಿಂದ ಏನ್ ಬೇಕಂದ್ರೆ ಮಾಡಬಹುದು, ಆ ತರ ಮಹಾಲಕ್ಷ್ಮಿಗೋಸ್ಕರ ಆ ತರ ಅವರು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂದು, ಯಾಕಂದ್ರೆ ಭಗವಂತ ಬಂದು ಎಷ್ಟು ಅನೇಕ ಅವತಾರಗಳು ತಗೊಂಡಿದ್ದಾರೆ. ಭಗವಂತನ ಹೊಗಳು, ಯಾಕಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಅಷ್ಟು ಶ್ರೇಷ್ಠವಾದದು. ಸೊ ಈ ತರ ಭಗವಂತನ ಲೀಲೆಗಳಾಗಲಿ, ಭಗವಂತ ಮಾಡೋ ಕೆಲಸ ಆಗಲಿ, ಭಗವಂತನ ಗುಣಗಾನಗಳಾಗಲಿ ಅಷ್ಟು ಶ್ರೇಷ್ಠವಾದವು. ಯಾವಾಗ ನಾವು ಭಗವಂತನೇ ಈ ತರ ಗುಣಗಾನಗಳು ಮಾಡ್ತಾ ಇರ್ಬೇಕಂತೆ. ಯಾಕಂದ್ರೆ ಭಗವಂತನದೇ ಸತ್ಯವಾದದು. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿತ್ಯವಾಗಿರೋದು ಭಗವಂತ ಒಬ್ಬನೇ. ಭಗವಂತನ ವಿಷಯಗಳೇ ನಿತ್ಯವಾಗಿರುತ್ತೆ. ಮತ್ತೆ ಎಲ್ಲ ಬಂದು ಅಶಾಶ್ವತ. ನಾವು ಮತ್ತೆ ಯಾರನ್ನೇ ಹೋಗ್ಲಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ಇವಾಗ ಸೌಂದರ್ಯವಾಗಿ ಇರ್ತಾರೆ, ಮತ್ತೆ ಒಂದು 20 ವರ್ಷ ಆಮೇಲೆ ಆ ಸೌಂದರ್ಯ ಎಲ್ಲ ಅವ್ರಿಗೆ ಹೋಗ್ಬಿಡುತ್ತೆ. ಆದ್ರೆ ಭಗವಂತ ಯಾವಾಗ ಸೌಂದರ್ಯವಾಗಿರ್ತಾರೆ. ಇವಾಗ ಒಬ್ಬನು ಬಲವಾನಾಗ ಇರ್ತಾನೆ, ಆದ್ರೆ ಒಂದು 20 ವರ್ಷ ಆಮೇಲೆ ಅವನಿಗೂ ಆ ಬಲ ಎಲ್ಲ ಹೋಗಿರುತ್ತೆ. ಆದ್ರೆ ಭಗವಂತ ಯಾವಾಗ ಬಲವಾನಾಗ ಇರ್ತಾನೆ. ಚಿಕ್ಕ ವಯಸ್ಸಲ್ಲಿ ನಾವು ಏನ್ ಮಾಡಕ್ಕಾಗಲ್ಲ, ಆದ್ರೆ ಭಗವಂತ ಹುಟ್ಟಿದ ಕ್ಷಣ ಹಿಂದೆ ಭಗವಂತನವಾಗ ಇರ್ತಾನೆ. ಸೊ ಆ ತರ ನಾವು ಗುಣಗಾನಗಳು ಮಾಡಬೇಕಂದ್ರೆ ಆ ದೇವೋತ್ತಮ ಪರಮ ಪುರುಷನ್ನೇ ಗುಣಗಾನಗಳು ಮಾಡಬೇಕು. ಸೊ ಆ ತರ ಇರುವಾಗ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಎಷ್ಟು ಶ್ರೇಷ್ಠವಾದದು. ಭಗವಂತ ಎಲ್ಲ ಜಾಗದಲ್ಲಿ ಅವರು ಇರ್ತಾರೆ. ಅಷ್ಟು ಶ್ರೇಷ್ಠವಾದ ಗುಣಗಾನಗಳು ಯಾರಕ್ಕಿರುತ್ತೆ ಅಂದ್ರೆ ಒಬ್ಬನು, ಅದು ಯಾರು? ಸಾಕ್ಷಾತ್ ಭಗವಂತ ಒಬ್ಬನೇ. ಓಕೆ, ಸೊ ಭಗವಂತಂದು ನಾವ್ ಯಾವಾಗ ನೆನೆಸ್ಕೊಳ್ತಾ ಇರ್ಬೇಕಂತೆ. ಯಾಕಂದ್ರೆ ಭಗವಂತ ಎಷ್ಟು ಅವತಾರಗಳು ತಗೊಂಡಿದ್ದಾರೆ. ಮಚ್ಚ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ. ಆಕ್ಚುಲಿ ಈ ದಶಾವತಾರಗಳು ಬಿಡಿ, ಮತ್ತೆ ಒவ்வೊಂದು ಮನ್ವಂತರಗಳಿಗೆ ಏನೇನು ಅವತಾರ ಏನೇನು ಒಂದೊಂದು ಯುಗಕ್ಕೆ ಏನೇನು ಅವತಾರ ತಗೊಂಡಿದ್ದಾರೆ. ಸೊ ಆಕ್ಚುಲಿ ಸಮುದ್ರದಲ್ಲಿ ಅಲೆ ನಾವು ಕೌಂಟ್ ಆಗಲ್ಲ. ಎಷ್ಟು ಅಲೆ ಒಂದು ದಿನಕ್ಕೆ ಎಷ್ಟು ಅಲೆ ಬರುತ್ತೆ ಅಂತ ಕೌಂಟ್ ಆಗಲ್ಲ. ಆ ತರ ಭಗವಂತನು ಎಷ್ಟೋ ಅವತಾರಗಳು ತಗೊಳ್ತಾನೆ. ಆ ತರ ಭಗವಂತನ ಗುಣಗಾನಗಳು ಮಾಡ್ತಾ ಇರ್ಬೇಕಂತೆ. ಈ ಭೌತಿಕ ಲೋಕದಲ್ಲಿ ಬೇರೆ ಯಾರನ್ನ ಗುಣಗಾನ ಮಾಡಕ್ಕಾಗಲ್ಲ. ಅದೇ ತರ ನಾವು ಬಂದು ಫಸ್ಟ್ ಸ್ಕಂದಲ್ಲಿ ನೋಡಿದೀವಿ, ಭಗವಂತ ಇಷ್ಟಿಷ್ಟು ಅವತಾರಗಳು ತಗೊಂಡಿದ್ದಾರೆ. ಭಗವಂತ ಈ ತರ ಸನತ್ ಕುಮಾರರಾಗಿ ಹುಟ್ಟಿದ್ದಾರೆ, ನಾರದರಾಗ ಹುಟ್ಟಿದ್ದಾರೆ. ಸೊ ಈ ತರ ಎಲ್ಲ ನಾವು ನೋಡಿದೀವಿ ಅಲ್ವಾ. ಆ ತರ ಭಗವಂತನ ವಿಷಯಗಳು ಅಷ್ಟು ಶ್ರೇಷ್ಠವಾದದ್ದು, ಅಷ್ಟು ಉತ್ತಮವಾದದ್ದು ಅಲ್ವಾ. ಯಾಕಂದ್ರೆ ನಾವು ಫಸ್ಟ್ ಸ್ಕಂದಲ್ಲಿ ನೋಡಿದೀವಿ. ಫಸ್ಟು ಬಂದು ಭಗವಂತ ಬಂದು ಬ್ರಹ್ಮನ 4 ಪುತ್ರರುಗಳು, ಸನಕ, ಸನಾತನ, ಸನತ್ ಕುಮಾರ, ಸೊ ಸನಂತರು ಅವರ ಆ ತರ. ಮತ್ತೆ ಆಮೇಲೆ ಭಗವಂತ ವರಾಹ ಅವತಾರ ತಗೊಂಡು ಆಮೇಲೆ ನಾರದರಾಗ ಹುಟ್ಟಿದ್ದಾರೆ, ಆಮೇಲೆ ನರನಾರಾಯಣರಾಗ ಹುಟ್ಟಿದ್ದಾರೆ, ಕಪಿಲರಾಗ ಹುಟ್ಟಿದ್ದಾರೆ, ಆಮೇಲೆ ದತ್ತಾತ್ರೇಯರಾಗ ಹುಟ್ಟಿದ್ದಾರೆ, ಆಮೇಲೆ ಯಜ್ಞರಾಗ ಹುಟ್ಟಿದ್ದಾರೆ, ಆಮೇಲೆ ರಿಷಭ ದೇವರಾಗ ಹುಟ್ಟಿದ್ದಾರೆ, ಪೃಥು ಮಹಾರಾಜು, ಮತ್ಸ್ಯ ಅವತಾರ, ಮತ್ತೆ ಕೂರ್ಮ ಅವತಾರ, ಧನ್ವಂತರಿ ಅವತಾರ, ಮೋಹಿನಿ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಆಮೇಲೆ ಪರಶುರಾಮರು, ಆಮೇಲೆ ವೇದವ್ಯಾಸರಾಗ ಬಂದ್ರು, ಆಮೇಲೆ ಶ್ರೀರಾಮಚಂದ್ರ ಮೂರ್ತಿಯಾಗ ಬಂದ್ರು, ಆಮೇಲೆ ಬಲರಾಮರು. ದೇವೋತ್ತಮ ಪರಮ ಪುರುಷ ಯಾರು? ಒಬ್ಬನೇ, ಅವನೇ ಶ್ರೀಕೃಷ್ಣ. ಆಮೇಲೆ ಬುದ್ಧ ಅವತಾರ ತಗೊಂಡಿದ್ದಾರೆ, ಕಲ್ಕಿ ಅವತಾರ ಬರುತ್ತೆ ಇನ್ ಫ್ಯೂಚರ್. ಸೊ ಈ ತರ ಎಲ್ಲ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ. ಸೊ ಈ ತರ ಯಾವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಭಗವಂತನ ಗುಣಗಾನಗಳು ಮಾಡಬೇಕು. ಓಕೆ, ಆಮೇಲೆ 6th ಮನು, ಇವಾಗ 5th ಮನು ನೋಡಿ ಆಯ್ತು, 5వ ಮನು ಯಾರು ನೋಡಿ ಆಯ್ತು.
ಸೊ 6ರೋ ಮನು ಯಾರು ಅಂದ್ರೆ ಸಾಕ್ಷು, ಅವರ ಮಗ ಸಾಕ್ಷುಷರು. ಸೊ ಅವರ ತಂದೆ ಯಾರು? ಸಾಕ್ಷು, ಅವರ ಪುತ್ರ ಸಾಕ್ಷುಷರು. ಸೊ ಈ ಸಾಕ್ಷುಷಮನು, ಸೊ ಈ ಮನ್ವಂದ್ರಲ್ಲಿ ಇವರ ಮಕ್ಕಳು ಯಾರು? ಸಾಕ್ಷುಷಮನು ಮಕ್ಕಳು ಯಾರು ಅಂದ್ರೆ ಪೂರುಷರು, ಸುದ್ಯುಮ್ನರು. ಸೊ ಈ ತರ ಮಕ್ಕಳು ಅವ್ರಿಗೂ, ಮತ್ತೆ ಎಷ್ಟು ಮಕ್ಕಳಿದ್ದಾರೆ? ಸೊ ಈ ತರ ಹುಟ್ಟಿದ್ದಾರೆ. ಸಾಕ್ಷುಷ ಮನ್ವಂದ್ರಲ್ಲಿ ಸ್ವರ್ಗರಾಜನಾಗ ಯಾರಿದ್ರು ಅಂದ್ರೆ ಮಂದ್ರದ್ಯುಮ್ನರು, ಮಂದ್ರದ್ರುಮರ್. ಓಕೆ, ಸೊ ಅವ್ರು ಬಂದ್ರು. ಮತ್ತೆ ದೇವರುಗಳಾಗ ಯಾರಿದ್ರು ಅಂದ್ರೆ ಆಬ್ಯರ್ಗಳು ಇದ್ರು. ಮತ್ತೆ ಸಪ್ತ ಋಷಿಗಳಾಗ ಯಾರಿದ್ರು ಅಂದ್ರೆ ಆ ಹಾವಿಷ್ಮಾನ್, ವೀರಕರ್, ಸುಮೇತಾಸ್, ಉತ್ತಮರ್, ಮತು, ಅಪಿ ನಮನ್, ಆಮೇಲೆ ಸಹಿಷ್ಣು. ಓಕೆ, ಸೊ ಈ ತರ ಸಪ್ತ ಋಷಿಗಳು ಇದ್ರು ಆ ಟೈಮಲ್ಲಿ. ಆಮೇಲೆ ಭಗವಂತ ಬಂದು ಏನ್ ಅವತಾರ ತಗೊಂಡಿದ್ದಾರೆ ಅದು ಬಗ್ಗೆ ನಾವು ನೋಡಬೇಕು. ಸೊ ಈ 6th ಮನ್ವಂದ್ರಲ್ಲಿ ಭಗವಂತ ಹಂಸ ಅವತಾರ ಏನ್ ತಗೊಂಡಿದ್ದಾರೆ ಅನ್ನುವಾಗ ವೈರಾಜ, ವೈರಾಜ ಮತ್ತು ಅವರ ಹೆಂಡತಿ ದೇವ ಸಂಬೂಧಿ, ಇವರಿಬ್ಬರಿಗೂ ಭಗವಂತ ಅಜಿತರ್ ಅನ್ನೋ ಹೆಸರಲ್ಲಿ ಭಗವಂತ ಅವತಾರ ತಗೊಂಡಿದ್ದಾರಂತೆ. ಯಾಕೆ ತಗೊಂಡಿದ್ದಾರೆ? ಆ ದೇವೋತ್ತಮ ಪರಮ ಪುರುಷ ಆ ಕ್ಷೀರಸಾಗರ ಮಾಡೋ ಟೈಮಲ್ಲಿ ಅಲ್ಲಿ ಬಂದು ಒಂದು ದೊಡ್ಡ ಆಮೆ, ಟಾಟಾಯ್ಸ್, ಓಕೆ, ಕೂರ್ಮ ಅವತಾರ. ಸೊ ಆ ಥರ ಅವತಾರ ಭಗವಂತ ತಗೊಂಡಿದ್ದಾರೆ. ಯಾಕಂದ್ರೆ ಆ ಮನ್ವಂದ್ರಾಣಿ ಅವರು ಬ್ಯಾಕ್ ಸೈಡ್ ಇಟ್ಕೊಂಡು ಅವರೆಲ್ಲ ಆ ಮಂದಾರ ಪರ್ವತಾನಿ ಏನಿ ಏನು ಕ್ಷೀರಸಾಗರ ಮಾಡಕ್ಕೋಸ್ಕರ ಆ ಥರ ಅವರು ಭಗವಂತ ಅವತಾರ ತಗೊಂಡಿದ್ದಾರೆ. ಸೊ ಈ ತರ ಅವ್ರು ಹೇಳಿದ ಕ್ಷಣ ಇವಾಗ ಪರೀಕ್ಷಿತ್ತು ವಿಚಾರ ಮಾಡ್ತಾರೆ, ಏನು ಭಗವಂತ ಆ ತರ ಅವತಾರ ತಗೊಂಡಿದಾರ? ಯಾಕೆ? ಯಾಕಂದ್ರೆ ಅವ್ರಿಗೆ ಊರ್ಚಾಗ ಬಂದ್ಬಿಟ್ಟಿದೆ. ಯಾಕೆ ಆ ತರ ಅವತಾರ ತಗೊಂಡಿದ್ದಾರೆ? ನೋಡಿ ಎಷ್ಟು ಚೆನ್ನಾಗಿದೆ. ಅಜಿತರು ಯಾವ ತರ ಇದ್ದಾರೆ, ಯಾವ ತರ ಕುರ್ಮ ಅವತಾರ ತಗೊಂಡಿದ್ದಾರೇನು? ಇದು ನಾರ್ಮಲ್ ಟಾಟಾಯ್ಸ್ ನೆರೋದು ಹೇಳಕ್ಕಾಗತ್ತಾ? ಇಲ್ಲ. ಸೊ ಇಲ್ಲಿ ಬಂದು ಪರೀಕ್ಷಿತ್ ಮಹಾರಾಜು ಕೇಳ್ತಾರೆ, ಓ ಬ್ರಾಹ್ಮಣ ಶ್ರೇಷ್ಠರೇ, ಓ ಶುಕದೇವ ಗೋಸ್ವಾಮಿ, ಓ ಸಾಕ್ಷಾತ್ ಆ ಭಗವಂತ ವಿಷ್ಣುಮೂರ್ತಿ ಯಾಕೆ ಕ್ಷೀರಸಾಗರ ಮಾಡಿದ್ದಾರೆ? ಏನ್ ಕಾರಣ? ಯಾಕೆ ಅವರು ಆಮೆ ತರ ಟಾಟಾಯ್ಸ್ ತರ ಯಾಕೆ ಬಂದ್ರು? ಯಾಕೆ ಅಲ್ಲಿ ಆ ಮಂದಾರ ಮಲೆಯಲ್ಲಿ ಅವರು ಬ್ಯಾಕ್ ಸೈಡ್ ಇಟ್ಕೊಂಡು ಯಾಕೆ ಆ ತರ ಎಲ್ಲರೂ ಚಿಲಿಕೆಸಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ? ದೇವರುಗಳಿಗೂ ಯಾವ ತರ ಅಮೃತ ಸಿಕ್ಕಿತ್ತು? ಕ್ಷೀರಸಾಗರಲ್ಲಿ ಅವರು ಚಲಿಕಿಸುವಾಗ ಏನೇನೋ ಆಚೆ ಬಂತು, ಏನೇನೋ ಉತ್ಪತ್ತಿ ಆಯ್ತು. ಸೊ ಈ ಅದ್ಭುತವಾದ ವಿಷಯಗಳ ಬಗ್ಗೆ ದಯವಿಟ್ಟು ನಮ್ ಕೇಳಿ ಅವರು ಬೇಡ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಈ ಭೌತಿಕ ಲೋಕದಲ್ಲಿ 3 ಬಗೆ ದುಃಖಗಳು ಇರುತ್ತೆ ನಮ್ಗೂ. ಏನು? ಅದಿ ಭೌತಿಕ, ಅದಿ ಆತ್ಮಿಕ, ಅದಿ ದೈವಿಕ. ಹೌದಿ ಭೌತಿಕ ಅಂದ್ರೆ ಯಾರಾவது ನಮ್ನೆ ಬೈಯೋದು, ತಿಟ್ಟೋದು, ಸೊ ಹೊಡೆಯೋದು, ಕಡಿಯೋದು, ಸೊ ಈ ತರ ಯಾರಾவது ಒಬ್ರು ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಇರುವೆ ಕಚ್ಚುತ್ತೆ, ಏನಾವುದು ಇದೆಲ್ಲ ಏನೋ ಅದಿ ಭೌತಿಕ. ಅದಿ ಆತ್ಮಿಕ, ನಮ್ಮ ಶರೀರವೇ ನಮ್ಗೆ ದುಃಖ ಕೊಡುತ್ತೆ, ತಲೆನೋವು ಬರುತ್ತೆ, ಏನೋ ಫೀವರ್ ಬಂದ್ಬಿಡುತ್ತೆ. ಸೊ ಈ ತರ ಏನಾವುದು ಲೇಡೀಸ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ ಇದೆಲ್ಲ ಏನು ನಮಗೂ ಪ್ರಾಬ್ಲಮ್ ಬರೋದು. ಅದಿ ದೈವಿಕ ಅಂದ್ರೆ ಪ್ರಕೃತಿಯಿಂದ ಬರೋದು, ಭೂಕಂಪ ಬರೋದು, ಸುನಾಮಿ ಬರೋದು, ಜಾಸ್ತಿ ಮಳೆ ಬಂದು ಎಲ್ಲಾನ ಆಡ್ಕೊಂಡು ಹೋಗೋದು. ಸೊ ಈ ತರ ಇದೆಲ್ಲ ಏನು ಅದಿ ದೈವಿಕ. ಅದೆಲ್ಲ ಯಾರು ಏನ್ ಮಾಡಕ, ಎಲ್ಲ ಪ್ರಕೃತಿಯಿಂದ ನಡೆಯೋದು. ಆದ್ರೆ ಸೊ ಈ ದುಃಖ ಯಾವಾಗ ಎಲ್ಲರಿಗೂ ಬರುತ್ತಂತೆ. ಈ 3 ದುಃಖಗಳು ಎಲ್ಲರಿಗೂ ಬರುತ್ತೆ. ಸೊ ಎಲ್ಲರೂ ಏನೋ ಸಂತೋಷವಾಗಿ ಇರೋ ತರ ಇರುತ್ತೆ. ಆದ್ರೆ ಈ 3 ದುಃಖಗಳು ಬಂದು ಅವ್ರನ್ನೇ
ಸಂತೋಷ ಎಲ್ಲ ಕಳೆದುಕೊಂಡು ಹೋಗ್ಬಿಡುತ್ತೆ. ಆದರೆ ಯಾರ ಹೃದಯಲ್ಲಿ ಭಗವಂತನ ಗುಣಗಾನಗಳು ಮಾಡ್ತಾ ಇರ್ತಾರೋ ಅವರ ಹತ್ರ ಯಾವ ದುಃಖಗಳು ಹೋಗಲ್ಲಂತೆ. ಯಾಕಂದ್ರೆ ಅವ್ರ ಹೃದಯದಲ್ಲಿ ಅವ್ರಿಗೆ ಯಜಮಾನರು ಯಾರಂದ್ರೆ ಆ ದೇವೋತ್ತಮ ಪರಮ ಪುರುಷರು. ಆ ದೇವೋತ್ತಮ ಪರಮ ಪುರುಷರನ್ನು ಬಿಟ್ಟು ಮತ್ತೆ ಯಾರನ್ನೇ ಅವರು ನೆನೆಸ್ಕೊಳ್ಳೋದೇ ಇಲ್ಲ. ಅವರು ಭಗವಂತನೇ ನೆನೆಸ್ಕೊಂಡು ತೃಪ್ತಿಯಾಗಿ ಇರೋದಿಂದು ಮತ್ತೆ ಏನ್ ಭೌತಿಕ ಲೋಕದಲ್ಲಿ ಏನ್ ನಡೆದ್ರೆ ಅವರು ಏನು ಅವ್ರಿಗೂ ದುಃಖಗಳೇ ಬರಲ್ಲಂತೆ. ಇಲ್ಲಿ ಬಂದು ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಓ ನೈಮಿಷಾರಣ್ಯ ಇರೋ ಬ್ರಾಹ್ಮಣ ಶ್ರೇಷ್ಠರುಗಳೇ, ಈ ತರ ಆ ಭೈಭಾಯನರು ಪುತ್ರ ಯಾರು ಶುಕದೇವರು ಹತ್ರ ಆ ರಾಜ ಪರೀಕ್ಷಿತ್ತು ಈ ತರ ಪ್ರಶ್ನೆ ಕೇಳಿದ್ದಾರೆ. ಭಗವಂತನ ಬಗೆ ಆ ಹೊಗಳು ಭಗವಂತನ ಬಗೆ ಮತ್ತೆ ಏನೇನು ಮಾಡಿದ್ರ ದಯವಿಟ್ಟು ನಮಗೂ ವಿವರಣಾಗಿ ಹೇಳಿ ಸ್ವಾಮಿ ಅಂತ ಕೇಳ್ತಾರಂತೆ. ಸೊ ಮತ್ತೆ ಏನ್ ಹೇಳಿದ್ದಾರೆ ಗೊತ್ತಾ ಶುಕದೇವರು? ಸೊ ಶುಕದೇವರು ಹೇಳ್ತಾ ಇದ್ದಾರೆ, ಒಂದು ಟೈಮು ಅಸುರರುಗಳು ದೇವರುಗಳಿಗೂ ಜಗಳ ಬಂತು. ಆವಾಗ ಅಸುರರುಗಳು ಸೋಲ್ಬಿಟ್ಟಿದ್ದಾರೆ. ರೀಸನ್ ಏನು ಗೊತ್ತಾ? ಆ ಟೈಮಲ್ಲಿ ದುರ್ವಾಸರು ಅವ್ರಿಗೂ ಶಾಪ ಕೊಟ್ಟಿದ್ದಾರೆ. ಯಾಕೆ ಶಾಪ? ದುರ್ವಾಸರು ಹೋಗಿ ದೇವರುಗಳಿಗೂ ಶಾಪ ಕೊಟ್ಟೋ ಪರಿಸ್ಥಿತಿ ಯಾಕೆ ಬಂತು ಇದೆ? ಯಾಕಂದ್ರೆ ಅಹಂಕಾರ. ಅಹಂಕಾರ ಇದ್ರೆ ಏನಾಗುತ್ತೆ? ನಾಶ ಅಲ್ವಾ? ಸೊ ಆ ತರ ಒಂದು ಟೈಮ್ ಏನಾಗಿದೆ, ಒಂದು ಒಂದು ನಿಮಿಷ ಫೋಟೋಸ್ ಒಂದು ದೇವಕನ್ನಿ ಅವ್ರು ಏನ್ ಮಾಡ್ತಾರೆ, ಅಪ್ಸರ ಅವ್ರು ಬಂದು ಮಹಾಲಕ್ಷ್ಮಿ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಮಹಾಲಕ್ಷ್ಮಿ ಅವ್ರಿಗೂ ಆ ಮಾಲೆ ಕೊಡ್ತಾರೆ. ಅವರು ಮಹಾಲಕ್ಷ್ಮಿ ಹಾಕೊಂಡಿರೋ ಆ ಮಾಲೆನಿ ಯಾರಿಗೂ ಆ ಅಪ್ಸರಸ್ಗೂ ಕೊಡ್ತಾರೆ. ಸೊ ಆ ಅಪ್ಸರಸ್ಸು ಅವರು ಡ್ಯಾನ್ಸ್ ಮಾಡೋಳು. ಅವಳಿಗೂ ಮಹಾಲಕ್ಷ್ಮಿ ಮಾಲೆನಿ ಇಟ್ಕೊಂಡು ನಾವ್ ಏನ್ ಮಾಡೋದು ಅವಳಿಗೆ ಗೊತ್ತಿಲ್ಲ. ಸೊ ಆ ದಾರಿಲಿ ದುರ್ವಾಸರ್ ಬಂದ್ರು. ಸೊ ದುರ್ವಾಸರ ಹತ್ರ ನಮಸ್ಕಾರ ಮಾಡಿ ಅವರ ಹತ್ರ ಕೊಟ್ಬಿಡ್ತಾರೆ. ದುರ್ವಾಸ ಋಷಿ ಈ ತರ ಮಹಾಲಕ್ಷ್ಮಿ ಮಾಲೆ ನಾವು ಡ್ಯಾನ್ಸ್ ಮಾಡುವಾಗ ಮಹಾಲಕ್ಷ್ಮಿ ನಮಗೂ ಸಂತೋಷದಿಂದ ಆ ಮಾಲೆ ಕೊಟ್ಟಿದ್ದಾರೆ. ಸೊ ಈ ಮಾಲೆನಿ ನಾವು ಏನ್ ಮಾಡಬೇಕು ನಮ್ಗೆ ಗೊತ್ತಿಲ್ಲ, ಯಾವ ತರ ಪೂಜೆ ಮಾಡಬೇಕು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಡ್ಯಾನ್ಸ್ ಮಾಡೋಳು, ನಮ್ಗೆ ಇದು ಬಗ್ಗೆ ಏನ್ ಗೊತ್ತಿಲ್ಲ ಸ್ವಾಮಿ. ನೀವು ದೊಡ್ಡ ಋಷಿ ಅಲ್ವಾ, ನೀವು ದಯವಿಟ್ಟು ಇದು ಇಟ್ಕೊಂಡ್ಬಿಡಿ ಅನ್ನೋ ಅವರು ದುರ್ವಾಸ ಮುನಿ ಹತ್ರ ಕೊಟ್ಬಿಡ್ತಾರೆ. ದುರ್ವಾಸರು ಅವರು ಇಟ್ಕೊಂಡಿರ್ತಾರೆ. ಆವಾಗ ಏನಾಯ್ತು, ಓ ಆ ಫೋಟೋ ಎಲ್ಲಿ ಹೋಯ್ತಪ್ಪ? ಸೊ ದುರ್ವಾಸರು ಏನ್ ಮಾಡ್ತಾರೆ, ಅಲ್ಲಿ ಬಂದು ಐರಾವದ ಆನೆ ಮೇಲ್ಗಡೆ ಇಂದ್ರ ಬರ್ತಾ ಇದ್ದಾನೆ. ಸೊ ನಗರವಲ ಬರ್ತಾ ಇರುವಾಗ ದುರ್ವಾಸರು ಇಂದ್ರನ ಹತ್ರ ಕೊಡ್ತಾರೆ, ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಮಾಲೆ, ಇದು ನೀವು ಹಾಕೋ. ಯಾಕಂದ್ರೆ ನಾವು ಒಂದು ಋಷಿ, ನಾವು ಹಾಕೊಂಡು ಏನ್ ಮಾಡೋದು? ಸೊ ನೀವೇ ಹಾಕೋ ಆ ತರ ಕೊಡ್ತಾರೆ. ಆದರೆ ಇಂದ್ರನಕ್ಕೂ ಅಹಂಕಾರ ಜಾಸ್ತಿ. ಅಹಂಕಾರ ಇರೋದ್ರಿಂದ ಏನಾಯ್ತು, ಆ ಮಾಲೆನಿ ಆ ಆನೆ ಮೇಲ್ಗಡೆ, ಐರಾವದ ಆನೆ ಮೇಲ್ಗಡೆ ಅವನು ಇಟ್ಬಿಡ್ತಾನೆ. ಆನೆಗೆ ಅದು ಗೊತ್ತಾಗಲ್ಲ. ಆನೆ ಏನ್ ಮಾಡುತ್ತೆ, ಆ ಮಾಲೆನಿ ಕೆಳಗೆ ಬಿಸಾಕ್ ಬಿಡುತ್ತೆ. ನೋಡಿ, ಕೆಳಗೆ ಬಿಸಾಕಿ ಅದು ನಾಶ ಮಾಡ್ಬಿಡುತ್ತೆ. ಸೊ ಆವಾಗ ದುರ್ವಾಸರ್ಗೂ ಕೋಪ ಬಂದ್ಬಿಟ್ಟಿದೆ ಸಾಕ್ಷಾತ್. ಯಾಕಂದ್ರೆ ಮಹಾಲಕ್ಷ್ಮಿ ಯಾರು? ಐಶ್ವರ್ಯಕ್ಕೆ ಅಧಿಪತಿ ಅವಳು. ಸೊ ಆ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾವಿಷ್ಣುನ ಅರ್ಧಾಂಗಿನಿ ಅವರು ಅಲ್ವಾ, ಆ ಶಕ್ತಿ. ಸೊ ಆ ಮಹಾವಿಷ್ಣುವಿನ ಶಕ್ತಿಯಾಗಿರೋ ಮಹಾಲಕ್ಷ್ಮಿ ಮಾಲೆ ಈ ತರ ಅವರು ಅಪರಾಧ ಮಾಡಿದಾರೇನು ಕೋಪ ಬಂದ್ಬಿಟ್ಟಿದೆ. ಸೊ ಆಕ್ಚುಲಿ ಅವರು ತಗೊಂಡಿದ ಮೇಲ್ಗಡೆ ಕೊರಳಕ್ಕೂ ಹಾಕೋಬೇಕಾಗತ್ತೆ. ಆದ್ರೆ ಅವ್ರು ಏನ್ ಮಾಡಿಬಿಟ್ಟಿದ್ದಾರೆ, ಐರಾವದ ಆನೆ ತಲೆ ಮೇಲೆ ಇಟ್ಬಿಟ್ಟಿದೆ, ಅದು ಕೆಳಗೆ ಬಿಸಾಕ್ಬಿಟ್ಟಿತ್ತು, ತುಳಿದ್ಬಿಟ್ಟಿದೆ. ಸೊ ಆ ತರ ಅದು ಮಾಡಿದಿಂದು ಇದು ಒಂದು ದೊಡ್ಡ ಅಪಮರ್ಯಾದೆ ಇಲ್ವಾ? ಸೊ ದುರ್ವಾಸರ್ಗೂ ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ, ಈ ತರ ಅಪರಾಧ ಮಾಡಿದೆ. ಸೊ ಅದಕ್ಕೆ ನೀವೇನು ನಿಮ್ಗೂ ದರಿದ್ರ ಬರಲಿ,
ನಿಮ್ಮ ಹತ್ರ ಇರೋ ಸಕಲ ವಿಧ ಐಶ್ವರ್ಯಗಳು ಕಳೆದ್ಕೊಂಡು ಹೋಗ್ಲಿ, ನಿಮ್ಮನ್ನ ಬಿಟ್ಟು ಎಲ್ಲ ಹೋಗ್ಲಿ, ಸಕಲ ವಿಷಯಗಳು ಹೋಗ್ಲಿ ಆ ಥರ ದುರ್ವಾಸರು ಶಾಪ ಕೊಟ್ಬಿಡ್ತಾರೆ ನೋಡಿ. ಸೊ ಒಂದು ಮಹಾಲಕ್ಷ್ಮಿ ಅನುಗ್ರಹ ಇಲ್ಲ ಅನ್ನೋ ಪಕ್ಷದಲ್ಲಿ ಏನಾಗುತ್ತೆ, ಅವ್ರು ಬಡವರಾಗ್ಬಿಡ್ತಾರೆ, ಅಷ್ಟೊಂದು ಬಲ ಇರಲ್ಲ. ಮತ್ತೆ ಆಕ್ಚುಲಿ ಅವನು ಅಹಂಕಾರ ಎಂದು ಕುರುಡನಾಗಿದ್ದಾನೆ ಅವನು, ಯಾರು? ಇಂದ್ರನು. ಸೊ ಈ ತರ ಒಂದು ತಪ್ಪು ಅವನು ಮಾಡಿದಂದು ಈ ತರ ದುರ್ವಾಸರು ಹೇಳ್ಬಿಟ್ಟಿದಾರಲ್ವಾ. ಸೊ ದುರ್ವಾಸರು ಈ ತರ ಅವ್ರಿಗೆ ಶಾಪ ಕೊಟ್ಟಿದೆ ಮೇಲ್ಗಡೆ. ಇವಾಗ ದೇವರುಗಳೆಲ್ಲ ಏನಾಯ್ತು, ಅವ್ರಿಗೆಲ್ಲ ಬಲ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಂತೆ. ಸೊ ಅದೇ ತರ ಅವರೆಲ್ಲ ಬಡತನ ಬಂದ್ಬಿಟ್ಟಿದೆ, ವೇದ ಕ್ರಿಯೆಯಿಂದ ಅವರು ಮಾಡಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಅವರು ಅನುಭವಿಸ್ತಾ ಇದ್ದಾರೆ. ಸೊ ಈ ಸ್ವಲ್ಪ ಯೋಚನೆ ಮಾಡಿ ಯಾವ ಥರ. ಆ್ಯಕ್ಚುಲಿ ಅದಕ್ಕೆ ದೊಡ್ಡೋರ ಹತ್ರ ಇಂದ ನಾವು ಶಾಪ ತಗೋಬಾರದು, ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಋಷಿಗಳು, ವೈಷ್ಣವರುಗಳು ಯಾರು ನಾವು ಬಂದು ಅವಮಾನ ಮಾಡಬಾರ್ದು, ಅದೆಲ್ಲ ದೊಡ್ಡ ಅಪರಾಧ ಆಗುತ್ತಲ್ವಾ. ಮತ್ತೆ ಅಪರಾಧ ಬಂದ್ಮೇಲೆ ಎಷ್ಟು ಕಷ್ಟ. ಸೊ ಅದಕ್ಕೆ ಅವರು ಈ ತರ ಆಯ್ತು. ಇವಾಗ ಇಂದ್ರ, ವರುಣ ಮತ್ತೆ ದೇವರುಗಳು ಎಲ್ಲ ಎಲ್ಲಿ ಹೋಗ್ತಾರೆ, ಆಲೋಚನೆ ಮಾಡಿಕೊಂಡು ಎಲ್ಲರೂ ಹೋಗ್ತಾರೆ. ಎಲ್ಲಿ? ಸುಮೇರು ಪರ್ವತ ಆ ಶಿಖರಕ್ಕೂ ಹೋಗ್ತಾರೆ. ಅಲ್ಲಿ ಬ್ರಹ್ಮದೇವನ ಒಂದು ಮನೆ ಇರುತ್ತೆ. ಸೊ ಅಲ್ಲಿ ಬ್ರಹ್ಮದೇವನ ಆ ಸಭೆಯಲ್ಲಿ, ಅಲ್ಲಿ ಆ ರಾಜ ಸಭೆಯಲ್ಲಿ ಹೋಗಿ ಬ್ರಹ್ಮನ ನಮಸ್ಕಾರ ಮಾಡಿ ಈ ತರ ಎಲ್ಲ ಆಯಿತು. ಈ ತರ ಸಂಭವಗಳು ಆಯಿತು. ಏನು ಮಾಡೋದು ನೋಡಿ, ಮಾಡೋ ಎಲ್ಲ ತಪ್ಪು ಇವನದು ಮಾಡಿಬಿಟ್ಟು ಈ ಥರ ಆಯಿತು, ಏನು ಮಾಡೋದು ಯಾರು ಬ್ರಹ್ಮನ ಹತ್ರ ಕೇಳ್ತಾರೆ. ಯಾಕಂದರೆ ಇವಾಗ ದುರ್ವಾಸರ ಶಾಪ ಕೊಟ್ಟಿದ್ದರಿಂದ ಇವಾಗ ದೇವರುಗಳು ಎಲ್ಲರಿಗೂ ಅಷ್ಟೆಂತೂ ಬಲ ಕಡಿಮೆ ಆಗಿದೆ, ಅವರ ಆಧಿಕ್ಯ ಎಲ್ಲ ಹೋಯ್ತು, ಅವ್ರದ್ದು ಸಕಲ ಐಶ್ವರ್ಯಗಳು ಹೋಯ್ತು ನೋಡಿ. ಇವಾಗ ಎಲ್ಲ ಅವರು ಕಳ್ಕೊಂಡು ಬಿಟ್ಟಿದ್ದಾರೆ. ಇವಾಗ ದೇವರುಗಳನ್ನ ನಿರಾಧಾರವಾಗಿ ಇದ್ದೀವಿ ನಾವು. ಇವಾಗ ಅಸುರರುಗಳಿಗೂ ಬಲ ಬಂದ್ಬಿಟ್ಟಿದೆ. ಯಾಕಂದ್ರೆ ನಮ್ಗೂ ಬಲ ಇರುವಾಗ ಅವ್ರು ಕಡಿಮೆ ಇದ್ರು, ಇವಾಗ ನಮ್ಗೂ ಕಡಿಮೆ ಆದ್ಮೇಲೆ, ದೇವರುಗಳು ಕಡಿಮೆ ಆದ್ಮೇಲೆ ಅಸುರರಿಗೂ ಬಲ ಜಾಸ್ತಿ ಆಯ್ತು. ಓ ಬ್ರಹ್ಮದೇವ, ದಯವಿಟ್ಟು ನಮ್ಮನ್ನೇ ರಕ್ಷಣೆ ಮಾಡಿ, ನೀವೇ ಭಗವಂತ ಹತ್ರ ಕೇಳಿ ನಮ್ಗೂ ಒಂದು ಏನೋ ವಿಚಾರಣೆ ಮಾಡಿ ನಮ್ಗೊಂದು ಆನ್ಸರ್ ಕೊಡಿ. ನೀವು ಹೇಳೋ ಮಾತುಕೋಸ್ಕರ ನಾನು ಉತ್ಸಾಹವಾಗ ವೇಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ತಪ್ಪು ಮಾಡಿಬಿಟ್ಟು ನೋಡಿ ಯಾವ ತರ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಮುಂಚೆಯಿಂದ ಆ ತರ ಅಹಂಕಾರ ಎಲ್ಲ ಬಿಟ್ಟು ಪರ್ಫೆಕ್ಟ್ ಆಗಿ ಇರ್ಬೋದಲ್ವಾ. ಸೊ ಇವಾಗ ಬ್ರಹ್ಮದೇವರು ಭಗವಂತನ ನೆನೆಸ್ಕೊಂಡು ಧ್ಯಾನ ಮಾಡ್ತಾರೆ. ಯಾಕಂದ್ರೆ ಯಾವ ದೇವರುಗಳು ಸ್ಟ್ರೈಟ್ ನಾವು ಪಿಕ್ಚರ್ ನೋಡೋ ತರ ಸ್ಟ್ರೈಟ್ ಎಲ್ಲ ವೈಕುಂಠ ಒಳಗಡೆ ಹೋಗಿ ಪೆರುಮಾಳ್ ಹತ್ರ ಮಾತಾಡಕ್ ಆಗಲ್ಲ. ಸೊ ಫಸ್ಟ್ ಬ್ರಹ್ಮನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಬ್ರಹ್ಮ ಕೂತ್ಕೊಂಡು ಭಗವಂತನ್ನೇ ತಪಸ್ ಮಾಡ್ತಾರೆ. ಆ ಭಗವಂತ ಬ್ರಹ್ಮನ ಹೃದಯದಲ್ಲಿ ಬಂದು ಆ ಏನು ಕಷ್ಟ ಇವಾಗ ಏನು ಪ್ರಾಬ್ಲಮ್ ನಡೀತಾ ಇದೋ ಅದಕ್ಕೂ ಆನ್ಸರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಇವಾಗ ಅಸುರ ಶಕ್ತಿ ಜಾಸ್ತಿ ಆಯ್ತು, ದೇವ ಶಕ್ತಿ ಎಲ್ಲ ಕಡಿಮೆ ಆಯ್ತು. ಯಾಕಂದ್ರೆ ಎಲ್ಲ ಬಲ ಎಲ್ಲ ಹೋಯ್ತಲ್ವಾ, ಬಡವರಾಗಿಬಿಟ್ಟಿದಾರಲ್ವಾ. ಅದೇ. ಸೊ ಇವಾಗ ದೇವರ ಹತ್ರ ಪ್ರಾರ್ಥನಾ ಮಾಡುವಾಗ ಸೊ ದೇವರು ಬ್ರಹ್ಮದೇವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ 4 ಟೈಪ್ಸ್ ಆಫ್ ಜೀವಿಗಳು ಈ ಭೌತಿಕ ಲೋಕಲ್ಲಿ ಇರುತ್ತೆ. ಸೊ ಆ 4 ಟೈಪ್ಸ್ ಆಫ್ ಜೀವಿಗಳು ಏನೇನು ಆಲ್ರೆಡಿ ನಾವು ಕ್ಲಾಸಲ್ಲಿ ನೋಡಿದ್ವಿ. ಆ 4 ಟೈಪ್ಸ್ ಏನೇನು?